Hi guys, welcome to Search Creator YouTube channel. In this video, we will discuss about biology for engineers for all programs. ಅಂದ್ರೆ ಈ ಸಬ್ಜೆಕ್ಟ್ biology for engineers ಅನ್ನೋ ಈ ಸಬ್ಜೆಕ್ಟ್ ಎಲ್ಲಾ ಪ್ರೋಗ್ರಾಮ್ಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಲ್ಲಾ ಪ್ರೋಗ್ರಾಮ್ ಇಸಿಗೂ ಸೊ ಈ ಎಲ್ಲಾ ಪ್ರೋಗ್ರಾಮ್ಗಳಿಗೂ ಒಂದೇ ಸಬ್ಜೆಕ್ಟ್ ಇದೆ, ಅದು ಬಯಾಲಜಿ ಫಾರ್ ಇಂಜಿನಿಯರ್ಸ್ ಅನ್ನೋ ಸಬ್ಜೆಕ್ಟ್. ಸೊ ಇದ್ರೊಳಗೆ ಏನ್ ಅಂದ್ರೆ ಇದ್ರೊಳಗೆ ಬಯಾಲಜಿ ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಈ ಸಬ್ಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು 4th ಸೆಮಿಸ್ಟರ್ ಅಲ್ಲಿ. ಅದಕ್ಕೋಸ್ಕರನೇ ನಾವು ಈ ಬಯಾಲಜಿ ಫಾರ್ ಇಂಜಿನಿಯರ್ಸ್ ಅನ್ನೋದನ್ನ ಓದ್ಲೇಬೇಕಾಗಿದೆ. ಅವ್ರ ಕೋರ್ಸ್ ಅಲ್ಲಿ ಆಬ್ಜೆಕ್ಟ್ಸ್ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಟು ಫೆಮಿಲರೈಸ್ ದಿ ಸಬ್ಜೆಕ್ಟ್ ವಿತ್ ಬೇಸಿಕ್ ಬಯಾಲಜಿಕಲ್ ಕಾನ್ಸೆಪ್ಟ್ ಅಂಡ್ ದೇರ್ ಇಂಜಿನಿಯರಿಂಗ್ ಅಪ್ಲಿಕೇಶನ್. ಅಂದ್ರೆ ನಮ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಅಲ್ಲಿ ಎಂಟೈರ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ ಅಂದ್ರೆ ಲೈಫ್ ಅಲ್ಲಿ ನಾವು ಬಯಾಲಜಿಕಲ್ ಕಾನ್ಸೆಪ್ಟ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಈ ಕೋರ್ಸ್ ನಮ್ಗೆ ಕಲ್ಸ್ಕೊಡುತ್ತೆ. ಸೊ ಕೋರ್ಸ್ ನೇಮ್ ಏನು ಅಂದ್ರೆ ಬಯಾಲಜಿ ಫಾರ್ ಇಂಜಿನಿಯರ್ಸ್ ಅಂತ ಕೋರ್ಸು. ಇದು ಕೋರ್ಸ್ ಕೋಡ್ 21 BE 45 ಅಂತ. ಓಕೆ, ಸೊ ಈ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಮಾಡಲ್ಸ್ ಇದಾವೆ, ಸೊ ಈ ಮಾಡಲ್ಸ್ ಒಳಗೆ ಏನೇನ್ ಟಾಪಿಕ್ಸ್ ಅಂದ್ರೆ ಕಾನ್ಸೆಪ್ಟ್ ಇದಾವೆ ಅಂತ ನೋಡೋಣ. ಸೊ ಮೊದಲೇ ಮಾಡಲ್ ನೋಡೋಣ. ಮೊದಲನೇದಾಗಿ ನಾವು ಮೊದಲೇ ಮಾಡಲ್ ನೇಮ್ ಏನು ಅಂದ್ರೆ ಬಯೋ ಮಾಲಿಕ್ಯೂಲ್ಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಆಫ್ ಕ್ವಾಂಟಿಟಿವ್ ಅಂತ ಇದೆ. ಅಂದ್ರೆ ಮೊದಲೇ ಮಾಡಲು ಬಯೋಮಾಲಿಕ್ಯೂಲ್ಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್. ನಾವು ಮೊದಲೇ ಮಾಡಲ್ ಏನ್ ಓದ್ತೀವಿ ಅಂದ್ರೆ ಬಯೋಮಾಲಿಕ್ಯೂಲ್ಸ್ ಬಗ್ಗೆ ಮತ್ತೆ ಓದ್ತೀವಿ, ಮತ್ತೆ ಅವ್ರ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಪ್ಲಿಕೇಶನ್ಸ್ ಅಂತ ಓದ್ತೀವಿ. ಸೊ ಇದ್ರ ಮೇನ್ ಟಾಪಿಕ್ಸ್ ಏನು ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಒಂದ್ ಟಾಪಿಕ್ ಇದೆ, ಮತ್ತೆ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಒಂದ್ ಟಾಪಿಕ್ ಇದೆ, ಮತ್ತೆ 3ನೇ ಟಾಪಿಕ್ ಪ್ರೋಟೀನ್ಸ್, ಮತ್ತೆ 4ನೇ ಟಾಪಿಕ್ ಎನ್ಸೈಮ್ಸ್. ಸೊ ಮೊದಲೇ ಮಾಡಲ್ ನಲ್ಲಿ 4 ಟಾಪಿಕ್ಸ್ ಇದಾವೆ. ಅಂದ್ರೆ ಈ 4 ಟಾಪಿಕ್ಸ್ ಅದನ್ನ ಮತ್ತೆ ಸಬ್ ಡಿವೈಡೆಡ್ ಆಗಿ ಮಾಡಿದ್ರೆ, ಸೊ ಆ ಸಬ್ ಡಿವೈಡ್ ಯಾವ ಅಂತ ನೋಡೋಣ. ಮೊದಲನೇ ಟಾಪಿಕ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಇದೆಯಲ್ಲ, ಸೊ ಈ ಟಾಪಿಕ್ ಅಲ್ಲಿ ಸಬ್ ಡಿವೈಡ್ ಆಗಿ ಸೆಲ್ಯುಲೋಸ್ ಬೇಸ್ಡ್ ಮತ್ತೆ ವಾಟರ್ ಫಿಲ್ಟರ್, PHA ಅಂಡ್ PLA ಆಸ್ ಬಯೋಪ್ಲಾಸ್ಟಿಕ್ ಅಂತ ಸಬ್ ಟಾಪಿಕ್ಸ್ ಮಾಡಿದ್ರೆ. ಅಂದ್ರೆ ಮೊದಲನೇ ಟಾಪಿಕ್ ಅಲ್ಲಿ. ನೆಕ್ಸ್ಟ್ ನ್ಯೂಕ್ಲಿಕ್ ಆಸಿಡ್. ಸೊ ಈ ಟಾಪಿಕ್ ಅಲ್ಲಿ 2ನೇ ಟಾಪಿಕ್ ಅಲ್ಲಿ ಇನ್ನು ಸಬ್ ಡಿವೈಡ್ ಆಗಿ ಸಬ್ ಟಾಪಿಕ್ಸ್ ಮಾಡಿದ್ರೆ ಅದೇ DNA ವ್ಯಾಕ್ಸಿನ್ ಫಾರ್ ರೇಬಿಸ್ ಅಂಡ್ DNA ವ್ಯಾಕ್ಸಿನ್ಸ್ ಫಾರ್ COVID-19. ನೆಕ್ಸ್ಟ್ ಫೊರೆನ್ಸಿಕ್ಸ್ DNA ಫಿಂಗರ್ ಪ್ರಿಂಟ್ ಅಂತ ಸಬ್ ಟಾಪಿಕ್ ಮಾಡಿದ್ರೆ ಅದೇ 2ನೇ ಟಾಪಿಕ್ ಅಲ್ಲಿ ಈ ಸಬ್ ಡಿವೈಡ್ ಆಗಿ ಇಷ್ಟು ಟಾಪಿಕ್ ಮಾಡಿದ್ರೆ. ಮತ್ತೆ 3ನೇ ಮೇನ್ ಟಾಪಿಕ್ ಇದ್ರೊಳಗೆ ಸಬ್ ಡಿವೈಡ್ ಆಗಿ ಪ್ರೋಟೀನ್ ಆಸ್ ಫುಡ್, ವೇ ಪ್ರೋಟೀನ್ ಅಂಡ್ ಮೀಟ್ ಅನಲಾಗ್ಸ್, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಅಂತ ಸಬ್ ಟಾಪಿಕ್ಸ್ ಆಗಿ 3ನೇ ಟಾಪಿಕ್ ಅಲ್ಲಿ ಮಾಡಿದ್ರೆ. ಮತ್ತೆ ಲಿಪಿಡ್ಸ್ ಅನ್ನೋದು 4ನೇ ಟಾಪಿಕ್. ಸೊ ಈ 4ನೇ ಟಾಪಿಕ್ ಅಲ್ಲಿ ಬಯೋ ಡೀಸೆಲ್, ಕ್ಲೀನಿಂಗ್ ಏಜೆಂಟ್ಸ್ ಆರ್ ಡಿಟರ್ಜೆಂಟ್ಸ್ ಅಂತ 4ನೇ ಟಾಪಿಕ್ ಅಲ್ಲಿ ಸಬ್ ಟಾಪಿಕ್ಸ್ ಮಾಡಿದ್ರೆ. ಸೊ 5ನೇ ಟಾಪಿಕ್ ಎನ್ಸೈಮ್ಸ್. ಸೊ ಈ ಎನ್ಸೈಮ್ಸ್ ಒಳಗೆ ಮತ್ತೆ ಸಬ್ ಟಾಪಿಕ್ಸ್ ಆಗಿ ಗ್ಲೂಕೋಸ್ ಆಕ್ಸೈಡ್ ಎಸ್ ಇನ್ ಬಯೋ ಸೆನ್ಸಾರ್ಸ್ ಅಂತ ಒಂದ್ ಟಾಪಿಕ್ ಮಾಡಿದ್ರೆ ಸಬ್ ಟಾಪಿಕ್ ಆಗಿ. ನೆಕ್ಸ್ಟ್ ಇನ್ನೊಂದು ಸಬ್ ಟಾಪಿಕ್ ಆಗಿ ಲಿಗ್ನೋಲಿಟಿಕ್ ಎನ್ಸೈಮ್ಸ್ ಇನ್ ಬಯೋ ಬ್ಲೀಚಿಂಗ್ ಅಂತ ಇನ್ನೊಂದು ಸಬ್ ಟಾಪಿಕ್ ಮಾಡಿದ್ರೆ. ಸೊ ಈಗ ಮೊದಲೇ ಮಾಡಲ್ ಎಂತ ಗೊತ್ತಾಯ್ತು. ಮೊದಲೇ ಮಾಡಲ್ ಏನಂದ್ರೆ ಬಯೋಮಾಲಿಕ್ಯೂಲ್ಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಅಂತ. ಸೊ ಈ ಮಾಡಲ್ ಅಲ್ಲಿ 5 ಮೇನ್ ಟಾಪಿಕ್ ಅಂದ್ರೆ 5 ಮೇನ್ ಟಾಪಿಕ್ ಆಗಿ 5 ಮೇನ್ ಟಾಪಿಕ್ ಇದೆ. ಈ 5 ಮೇನ್ ಟಾಪಿಕ್ ಅಲ್ಲಿ ಸಬ್ ಟಾಪಿಕ್ಸ್ ಆಗಿ ಸಬ್ ಟಾಪಿಕ್ಸ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಈ ಸಬ್ ಟಾಪಿಕ್ಸ್ ನ ಅಂದ್ರೆ ಈ ಮೇನ್ ಟಾಪಿಕ್ಸ್ ಮತ್ತೆ ಸಬ್ ಟಾಪಿಕ್ಸ್ ನ ಇಲ್ಲಿಂದ ರೆಫರ್ ಮಾಡಿದ್ರೆ ಮತ್ತೆ ಯಾವ ಬುಕ್ ಇಂದ ರೆಫರ್ ಮಾಡಿದ್ರೆ, ಸೊ ನಾ ಆ ನೋಟ್ಸ್ ನು ಕೂಡ ಇಲ್ಲಿ ಪ್ರಿಪೇರ್ ಮಾಡಿದೆ. ಓಕೆ, ನೀವು ಈ ನೋಟ್ಸ್ ನ ಯಾವ ತರ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ನೀವೇನ್ ಮಾಡಿ ಅಂದ್ರೆ ಬಿಲೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ಲಿಂಕ್ ವೆಬ್ಸೈಟ್ ಬರ್ಬೋದು. ನಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡ್ಬೋದು. ಅಥವಾ ನೀವು ಅಲ್ಲಿಂದ ವಿಸಿಟ್ ಮಾಡಕ್ ಆಗಿಲ್ಲ, ಇಫ್ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ, ಸೊ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ, ಅಥವಾ ನಿಮ್ ಯಾವ್ದಾದ್ರು ಸರ್ಚ್ ಇಂಜಿನ್ ಇದ್ರೆ ಸೊ ಆ ಸರ್ಚ್ ಇಂಜಿನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೇಮ್ ಕೊಡಿ, ನೇಮ್ ಎಂಟರ್ ಮಾಡಿ. ನೇಮ್ ಏನು ಅಂದ್ರೆ ಸರ್ಚ್ ಕ್ರಿಯೇಟರ್ಸ್ VTU -DTE ಅಂತ ಎಂಟರ್ ಮಾಡಿ. ಅಥವಾ ನಿಮ್ಮ ಕೋರ್ಸ್
ಕೋರ್ಸ್ ನೇಮ್ ಇದೆಯಲ್ಲ ಅಥವಾ ಕೋರ್ಸ್ ಕೋಡ್ ಇದೆಯಲ್ಲ ಅದನ್ನಾದ್ರೂ ಕೂಡ ಎಂಟರ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ. ಸೊ ಸದ್ಯಕ್ಕೆ ನಾನು ಫಾರ್ ಎಕ್ಸಾಂಪಲ್ ಆಗಿ ಸರ್ಚ್ ಕ್ರಿಯೇಟರ್ VTU ಅಂದ್ರೆ ನಾನು ಮೇನ್ ನೇಮ್ ಕೊಟ್ಟಿದ್ದೀನಿ, ಅದೇ ಸರ್ಚ್ ಕ್ರಿಯೇಟರ್ VTU -DT ಅಂತ. ಸೊ ಈ ನೇಮ್ ಎಂಟರ್ ಮಾಡಿದಾದ್ಮೇಲೆ ಸರ್ಚ್ ಕೊಡಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ವಿಡಿಯೋ ಅಂದ್ರೆ ಫಸ್ಟ್ ಒಂದು ಲಿಂಕ್ ಬಂದಿದೆ, ಅದೇ ಯೂಟ್ಯೂಬ್ ಲಿಂಕ್. ಸೊ ಇದು ನಮ್ಮ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಲಿಂಕ್ ಇದೆಯಲ್ಲ, ಸೊ ಇದ್ರ ಲಿಂಕ್. ನೆಕ್ಸ್ಟ್ ಎರಡನೇ ಲಿಂಕ್ ಕಾಣಿಸಿದೆ ನೋಡಿ, ಚೂಸ್ ವಾಟ್ ಯುವರ್ ಕೋರ್ಸಸ್, ಈ ಸರ್ಚ್ ಕ್ರಿಯೇಟರ್ .org ಅಂತ ಕಾಣಿಸಿಲ್ಲ, ಈ ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಚೂಸ್ ವಾಟ್ ಯುವರ್ ಕೋರ್ಸ್ ಅಂತ ಕಾಣಿಸಿದೆ. ಸೊ ಈ ಕೋರ್ಸ್ ಅಲ್ಲಿ ನಿಮ್ದು ಇಂಜಿನಿಯರಿಂಗ್, ಇಫ್ ಇನ್ ಕೇಸ್ ನೀವೇನೋ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ರೆಫರ್ ಮಾಡಬಹುದು ಡಿಪ್ಲೊಮಾನ. ಸೊ ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ವಾ, ಸೊ ಕ್ಲಿಕ್ ಆನ್ ಇಂಜಿನಿಯರಿಂಗ್ ಆರ್ VTU ಅಂತ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕಾಣಿಸಿದಿಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಚೂಸ್ ದಿ 4th ಸೆಮಿಸ್ಟರ್. ನೆಕ್ಸ್ಟ್ ಸ್ಕ್ರಾಲ್ ಡೌನ್. ನೆಕ್ಸ್ಟ್ ಚೂಸ್ ದಿ ಬಯಾಲಜಿ ಫಾರ್ ಇಂಜಿನಿಯರ್ಸ್ ಅಂತ ಕಾಣಿಸ್ತಿಲ್ಲ, ಸೊ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೀವು, ಅಥವಾ ಇಲ್ಲಿ ಟೆಕ್ಸ್ಟ್ ಕಾಣಿಸಿಲ್ಲ, ಈ ಟೆಕ್ಸ್ಟ್ ಮೇಲೆ ಕೂಡ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ನಾನು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಇಮೇಜ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ನೀವು ನೋಡಬಹುದು ಇಲ್ಲಿ ಬಯಾಲಜಿ ಫಾರ್ ಇಂಜಿನಿಯರ್ಸ್ ಅನ್ನೋ ಮೇನ್ ಪೇಜ್ ಓಪನ್ ಆಗಿದೆ. ಸೊ ಇಲ್ಲಿ ಮಾಡಲ್ 1 ನೋಟ್ಸ್ ನಾನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಸೊ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ರೆಫರ್ ಮಾಡೋದು. ಸೊ ಎಷ್ಟು ಪೇಜ್ ಇದೆ ಮತ್ತೆ ಏನೇನ್ ಟಾಪಿಕ್ಸ್ ಅಲ್ಲಿ ಹೇಳಿದ್ನಲ್ಲ, ಸೊ ಆ ಟಾಪಿಕ್ ವೈಸ್ ಇಲ್ಲಿ ಇದೆಯಾ ಅಂತ ನೋಡೋಣ. ಓಕೆ, ಸೊ ಈ ಮೇನ್ ಪೇಜ್ ಬಂದ್ಬಿಟ್ಟು ನೀವು ಓಪನ್ ಅಂಡ್ ಡೌನ್ಲೋಡ್ ಅಂತ ಕಾಣಿಸಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಮಾಡಲ್ 1 ನೋಟ್ಸ್ ಓಪನ್ ಆಯ್ತು. ಸೊ ಈ ಸರ್ಚ್ ಕ್ರಿಯೇಟರ್ ನಾವು ಕ್ರಿಯೇಟ್ ಮಾಡಿರೋ ನೋಟ್ಸ್ ಇದು. ಸೊ 43 ಪೇಜಸ್ ಇದೆ. 43 ಪೇಜಸ್ ನೀವು ಏನಾದ್ರು ಅನ್ಸಿದ್ರೆ ಸೊ ನಮ್ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಬಹುದು. ಮತ್ತೆ ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅಲ್ಲಿಂದ ಕೂಡ ನೀವು ಇದನ್ನ ಮಾಡ್ಬಿಟ್ಟು ನಮ್ಗೆ ಚಾಟ್ ಮಾಡ್ಬೋದು, ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ಮತ್ತೆ ಫೇಸ್ಬುಕ್ ಗ್ರೂಪ್ ಕೂಡ ಇದೆ. ಸೊ ಇದು ನಮ್ ವೆಬ್ಸೈಟ್ ಲಿಂಕ್. ಸೊ ಇಲ್ಲಿ ಹಾಕಿದ್ನಿ. ಈ 4 ಲಿಂಕ್ ಅಲ್ಲಿ ನೀವು ಯಾವುದೇ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರು ನಮ್ ಜೊತೆ ಕಾಂಟ್ಯಾಕ್ಟ್ ಇರ್ಬೋದು. ಓಕೆ, ನೆಕ್ಸ್ಟ್ ಇದ್ರ ಮಾಡಲ್ 1 ಅಲ್ಲಿ ಟಾಪಿಕ್ಸ್ ಹೇಳಿದ್ನಲ್ಲ, ಮೇನ್ ಟಾಪಿಕ್ಸ್. ಸೊ ಈ ಮಾಡಲ್ 1 ಅಲ್ಲಿ ಇಲ್ಲಿ ನೀವು ನೋಡೋದು ಕಂಟೆಂಟ್ಸ್ ಏನೇನಿದೆ ಅಂತ, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ಪ್ರೋಟೀನ್, ಲಿಪಿಡ್ಸ್ ಇಲ್ಲೆಲ್ಲ ಹಾಕಿದೀನಿ. ನೆಕ್ಸ್ಟ್ ಅಲ್ಲಿ ಟಾಪಿಕ್ಸ್ ಏನೇನ್ ಟಾಪಿಕ್ಸ್ ಓದಿದೆ ನೋಡಿ, ಅದೇ ಟಾಪಿಕ್ಸ್ ಇದೆ. ಕಾರ್ಬೋಹೈಡ್ರೇಟ್ಸ್, ಅದಕ್ಕೆ ಸಬ್ ಟಾಪಿಕ್ಸ್ ಏನಿದ್ರು ನೋಡಿ ಎಲ್ಲ ಇಲ್ಲೇ ಇದೆ. ಓಕೆ, ಪ್ರತಿಯೊಂದು ಇಮೇಜು ಮತ್ತೆ ಏನೇನ್ ಇಲ್ಲಿ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಸೆಲ್ ಇದು ಕಾರ್ಬೋಹೈಡ್ರೇಟ್ಸ್ ನ ಅಂತ ಈ ಟಾಪಿಕ್ ಅಲ್ಲಿ ಇದೆ. ನೀವು ಇದನ್ನ ನೋಟ್ಸ್ ನ ಡೌನ್ಲೋಡ್ ಮಾಡಿ ರೆಫರ್ ಮಾಡಬಹುದು. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಟಾಪಿಕ್ ಓಕೆ, ನೆಕ್ಸ್ಟ್ ಟಾಪಿಕ್ ಪ್ರೋಟೀನ್ಸ್. ನೋಡಿ ಅಲ್ಲ ನಾವು ಓದಿದ್ವಿ ಪ್ರೋಟೀನ್ಸ್ ಅಂತ. ಸೆಕೆಂಡ್ ಟಾಪಿಕ್ nucleic acids. Second topic is nucleic acids. Third topic is proteins. Fourth topic is lipids, and fifth topic is fourth topic. Okay. You can also see fourth topic is lipids, and fifth topic is enzymes. Okay. You can also see enzymes. This is the fifth topic. ನೀವು ಈ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡಿ ರೆಫರ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಪ್ರತಿಯೊಂದು ಟಾಪಿಕ್ ನ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತೀವಿ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಮಾಡಲ್ 1 ನೋಟ್ಸ್ ನ ರೆಫರ್ ಮಾಡ್ತಿದ್ರೆ ನೀವು ಓದಿದ್ರೆ ಒಂದ್ಸಲ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿ ರೆಫರ್ ಮಾಡಿ ನೀವು ಕೂಡ ಓದಿ ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಸೊ ಇದಿಷ್ಟು ನಿಮ್ಮ ಬಯಾಲಜಿ ಫಾರ್ ಇಂಜಿನಿಯರ್ಸ್ ಅನ್ನೋ ಸಬ್ಜೆಕ್ಟ್ ನೋಟ್ಸ್ ಮತ್ತೆ ಟಾಪಿಕ್ಸ್ ಮತ್ತೆ ಯಾವ ತರ ಡೌನ್ಲೋಡ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ.